ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈ ವಿಜಯದಶಮಿಗೆ ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ದಾಟಿರೋದು. ಅದು ಈ ಸಲ 100ನೇ ವರ್ಷ ಗಾಂಧಿ ಜಯಂತಿಯಿಂದ, ಶಾಸ್ತ್ರೀಜಿಯವರ ಜಯಂತಿಯಿಂದ. ಅದೇ ಕಾಲಕ್ಕೆ ನಮ್ಮ ಅಂಬೇಡ್ಕರ್ 1956ರ ವಿಜಯದಶಮಿ ದಿವಸ ಬುದ್ಧ ಧರ್ಮಕ್ಕೆ ಹೋಗಿದ್ದಂಥ ದಿನ ಇವತ್ತನ ಅನ್ನುವಂಥದ್ದು, ಅಂದ್ರೆ ವಿಜಯದಶಮಿ ದಿನ ಅನ್ನುವಂಥದ್ದು ಇಲ್ಲಿ ಭಾಳಷ್ಟು ಒಂದು ಸಾಂದರ್ಭಿಕ ಸಾಂಕೇತಿಕ ಸನ್ನಿವೇಶಗಳನ್ನ ಹೇಳಬೇಕಾಗಿದೆ. ಯಾಕಂತಂದ್ರೆ ಹೌದು, ನಮ್ಮ ವಿಶೇಷವಾಗಿ ಈ RSS ಸ್ಥಾಪಿಸಿದವರು ನಿಮಗೆ ಗೊತ್ತದ, ಹೆಗಡೆವಾರ್. ಅದನ್ನು ಪೋಷಿಸಿ ಬೆಳೆಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದವರು ಗೋಲ್ವಾಲ್ಕರ್. ಸಾವರ್ಕರ್ RSS ಪ್ರಾಡಕ್ಟ್ ಅಲ್ಲ, ಹಿಂದೂ ಮಹಾಸಭಾ ಬಂದಂಥವರು. ಒಟ್ಟಾರೆಯಾಗಿ ಉದ್ದೇಶ ಒಂದು, ಹಿಂದೂಗಳು ಸುರಕ್ಷಿತ ಆಗಿರ್ಬೇಕು ನಮ್ಮ ದೇಶದಲ್ಲಿ ಅನ್ನುವಂಥದ್ದು. ಆ ದಿಶೆಯಲ್ಲೇ ಮೇಲ್ವರ್ಣೀಯ ಜನ್ಯ ಜಾತಿಗಳಿಗೆ ಸಹಾಯ ಹೆಚ್ಚಿಗೆ ಆಗುವಂಥದ್ದು, ಮೆರಿಟ್ ಹೆಸರಲ್ಲಿ ಆಗಬೇಕು ಅನ್ನುವಂಥ ದಿಶೆಯಲ್ಲಿ ಬೆಳೆದಂಥ ಸಂಘಟನೆಗಳು. ಆ ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದರೆ 100 ವರ್ಷಗಳಲ್ಲಿ 80,000 ಹೆಚ್ಚು ಶಾಖೆಗಳನ್ನ ಇಡೀ ದೇಶ ತುಂಬ ವ್ಯಾಪಿಸಿ ತಮ್ಮ ಹಿಂದುತ್ವ ಅಥವಾ ನಮ್ಮ ವಿಶೇಷವಾಗಿ ಗೋಲ್ವಾಲ್ಕರ್ ಮತ್ತು ವೀರ ಸಾವರ್ಕರ್ ಬಯಸಿದಂಥ ಸಮಾಜ ಕಟ್ಟುವಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆದರೂ ಇಲ್ಲ ಅನ್ನೋದು ಈ 100 ವರ್ಷಗಳ ಇತಿಹಾಸ ಗಮನಿಸಿದಾಗ ಸ್ಪಷ್ಟ ಆಗ್ತಾ ಬರ್ತದೆ. ಇವತ್ತು ಇವರ ಪ್ರಚಾರಕ RSS ಪ್ರಚಾರಕ ನಮ್ಮ ಮೋದಿಯವರು ಈ ದೇಶದ ಚುಕ್ಕಾಲು ಎಳೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾಗಿ ನೆನಪಿಡಬೇಕಾಗಿದೆ. ಇವತ್ತು ಸ್ವತಃ ಕೆಂಪುಕೋಟೆ ಮೇಲೆ ಇಲ್ಲಿವರಿಗೆ ಎಂದೂ RSS ಬಗ್ಗೆ ಮಾತನಾಡದ ಪ್ರಧಾನಿಗಳಿದ್ದರು. ಇವರು ಮಾತನಾಡಿದ ಕಳೆದ 10 ವರ್ಷಗಳಿಂದ ಫಸ್ಟ್ ಟೈಮ್ ಮಾತಾಡಿದರು. ಜೊತೆಗೆ ಇವತ್ತು RSS ಅದ ನೆಲೆಯಲ್ಲೇ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದಷ್ಟು ಸತ್ಯದ. ಅದು 2024 ಚುನಾವಣೆ ಪೂರ್ವದಲ್ಲೇ ನಮ್ಮ ನಡ್ಡಾ ಅವ್ರು ನಿಮಗೆ ಗೊತ್ತಿರ್ಬೋದು, BJP ಅಧ್ಯಕ್ಷರು. ಅವರಿದ್ದಂಥವರು ನಮಗೆ RSSದ ಸಹಾಯ ಬೇಕಿಲ್ಲ ಅನ್ನುವಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ 2024ರಲ್ಲಿ RSS ಈ ಒಂದು ಲೋಕಸಭಾ ಚುನಾವಣೆಯಲ್ಲೇ ಸ್ವಲ್ಪ ಬದಿಗೆ ಸರೋದಕ್ಕಾಗಿ ಇವತ್ತು NDA ಸರ್ಕಾರ ಆಗಬೇಕಾಯಿತು. ಅಂದ್ರೆ ಅಷ್ಟರ ಮಟ್ಟಿಗೆ ಈ RSS BJPಯನ್ನು ಬದುಕಿಸಲಿಕ್ಕೆ, ಬೆಳೆಸಲಿಕ್ಕೆ, ಎತ್ತರಕ್ಕೆ ಒಯ್ಯೋದಕ್ಕೆ ಕಾರಣೀಭೂತರು ಅಂತ ಅನ್ನೋದು ಇದನ್ನು ಸ್ಪಷ್ಟ ಆಯ್ಕೆ ತೋರುವಂಥದ್ದು ಇವತ್ತು NDA ಆಗ್ಯದ. ಇಲ್ಲಾಂದರೆ 400 ಪಾರ್ ಅನ್ನುವಂಥ ಮೋದಿಯವರು ಸಪೋಸ್ ಏನಾದರೂ 400 ದಾಟಿಸಿದ್ರೆ ಇವತ್ತು RSSದ ಹೆಸರು ನೆನಪಿಸ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಇಷ್ಟು ಮಾತ್ರ ಸತ್ತಿತ್ತು, ಸಂವಿಧಾನಕ್ಕೆ ಮೊದಲು ಆಪತ್ತು ಇತ್ತು ಅಂತೇಳಿ ಭಾಳಷ್ಟು ತಜ್ಞರು ಮಾತಾಡ್ತಾ ಇದ್ದಾರೆ. ಆದರೆ ಇವರು ಇವತ್ತು BJPಗೆ ಒಪ್ತಾ ಇಲ್ಲ, ಮತ್ತು ಬೇರೆ. ಆದರೆ ಹಿಡನ್ ಅಜೆಂಡಾ ಏನೈತಪ್ಪ ಅಂತಂದ್ರೆ, ಈ ಒಂದು ವೇಳೆ 400 ದಾಟಿ ಹೋಗಿದ್ರೆ ಇವತ್ತು ಸಂವಿಧಾನ ಬದಲಾಗ್ತಿತ್ತು. ಇದು ಮೂಲವಾಗಿ ನಮ್ಮ RSS ಬಯಸಿದ್ದು ಇದನ್ನು, ಭಗವಾ ಜೆಂಡಾ ಬಯಸಿದ್ದು ಇದನ್ನು ನಮ್ಮ RSS. ಏನೋ ಆಗಲಿ, ಇವತ್ತು RSS ಉಳಿದದ, ಬೆಳೆದದ, ಅಧಿಕಾರದ ಮಹಿಮೆಯನ್ನು ನೋಡದ. ಹೀಗಾಗಿ ಹಿಂದಿನ ಆದರ್ಶಗಳು ಇಲ್ಲಿ ಉಳಿಲಿಲ್ಲ ಏನೋ ಅಂದರೆ, ಮೂಲಭೂತವಾಗಿ ಇವರ ಆದರ್ಶ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಮೆರಿಟ್ ಆದ ಮೇಲೆ ಉಳಿಸ್ಕೊಂಡು ಹೋಗುವಂಥದ್ದು, ಜಾತಿ ವ್ಯವಸ್ಥೆಯನ್ನು ಅದರಷ್ಟಾದರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಅನ್ನುವಂಥದ್ದು. ಇದರಲ್ಲಂತೆ ಮೋಸ್ಟ್ಲಿ ಭಿನ್ನ ಮತ ಇರಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಹಿಂದುತ್ವದ ಗುರುತೇನಪ್ಪ ಅಂದರೆ ಜಾತಿ ಅನ್ನೋದು ಇವತ್ತೆಲ್ಲರಿಗೂ ಸ್ಪಷ್ಟ ಆಗಿ ಹೋಗ್ಬಿಟ್ಟದು. ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಅನೇಕ ಸಂದರ್ಭಗಳಲ್ಲಿ, ಒಂದಲ್ಲ ಎರಡಲ್ಲ. ಆದರೆ ಅಧಿಕಾರ ಹಿಡಿಯುವಲ್ಲಿ ಅವರು ಈ ಒಂದು ತತ್ವ ಹಿಡಿದಕ್ಕಾಗಿ ಅಧಿಕಾರ ಸಿಕ್ಕಿರಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಎಂಥ ಬಾಬರಿ ಮಸೀದಿ ಕೆಡವಿದಾಗೂ ಸಹಿತ ಅಧಿಕಾರ ಹಿಡಲಿಕ್ಕೆ ಆಗಲಿಲ್ಲ. ಒಂದು ಪಕ್ಷ ಬೆಳೀತಾ ಇತ್ತು BJP, ಜೊತೆಗೆ ಅಧಿಕಾರ ಹಿಡಿಯುವಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರಲಿಲ್ಲ. ಫಸ್ಟ್ ಟೈಮ್ ವಾಜಪೇಯಿ ಅವರ ಒಂದು ನೇತೃತ್ವದಲ್ಲಿ ಅಧಿಕಾರ ಹಿಡಿದು ನಂತರ 5 ವರ್ಷ ಆಳಿದ್ದು ಈಗಂತ ಇತಿಹಾಸ. ಅದು ಸಹ ಇನ್ನುಳಿದ ಪಕ್ಷಗಳ ವಿಶ್ವಾಸವನ್ನು ಗಳಿಸಿಕೊಂಡು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಬಂದಿದ್ದು. ಅನೇಕ ವಿಷಯಗಳನ್ನ ಆ ಸಂದರ್ಭದಲ್ಲಿ ಅದು ಹಿಡನ್ ಅಜೆಂಡಾ ಇಟ್ಕೊಂಡಿತ್ತು ವಿನಃ
ವಸ್ತು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ 370 ಇರ್ಬೋದು. ಅದೇ ಕಾಲಕ್ಕೆ ಕಾಶ್ಮೀರ ಒಂದು ಸ್ಟೇಟ್ದಿಂದ ಏನಪ್ಪ ಅಂತಂದ್ರೆ ಅದೊಂದು ಯೂನಿಯನ್ ಟೆರಿಟರಿ ಮಾಡಿದ್ದಾಗಿರ್ಬೋದು. 53 ಅಮೆಂಡ್ಮೆಂಟ್ ಆಗಿರ್ಬೋದು. ಇವೆಲ್ಲ ನಾವು ತೆಗೆದು ಕಾರಣೀಭೂತ ಆಗಿದ್ದು ನಾವು ನೋಡಿದ್ದೀವಿ. ಜೊತೆಗೆ ರಾಮ ಮಂದಿರ ಸಹಿತ ಕೊನೆಗೂ ತಯಾರಾಯಿತು ಮೋದಿಯವ್ರ ಕಾಲದಲ್ಲಿ. ಬಟ್ ಈ ರಾಮ ಮಂದಿರ ತಯಾರಾಗಲಿ ಮತ್ತೊಂದಾಗಲಿ ಮತ್ತೆ 2024 ಚುನಾವಣೆಯಲ್ಲೇ BJPಗೆ ಪೂರ್ಣ ಬಹುಮತ ಬರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇದರರ್ಥ ಏನಪ್ಪ ಅಂದ್ರೆ ಕೇವಲ ಹಿಂದುತ್ವ ಒಂದರಿಂದ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವೆಲ್ಲ ಘಟನಾವಳಿಗಳು ಗೊತ್ತಾಗುವಂಥ ವಿಷಯ. ಹೀಗಾಗಿ ನಿಧಾನಕ್ಕೆ ತನ್ನ ತಪ್ಪಿನ ಅರಿವಾಗಿರುವಂಥ RSS ಇವತ್ತು ಸಂವಿಧಾನಕ್ಕೂ ಸಹಿತ ಮನಸ್ಸಿಲ್ಲದೆ ಹೋದರೂ ಸಹ ಒಪ್ಕೊಂಡು ಹೋಗುವಂಥದ್ದು, ಅದರ ಬಗ್ಗೆ ಪರವಾಗಿ ಮಾತಾಡುವಂಥದ್ದು ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ವಿ. ಯಾಕಂದ್ರೆ ನಿಧಾನಕ್ಕೆ ಎಲ್ಲ ಕಡೆಯೂ ಜಾಗೃತಿ ಆಗ್ತದೆ. ಹಿಂದುಳಿದವರಲ್ಲೇ, ಅದರಲ್ಲೂ ಮುಖ್ಯವಾಗಿ SC ಮತ್ತು STಗಳಲ್ಲೇ ಮತ್ತು ಮೈನಾರಿಟಿಗಳಲ್ಲೇ ಈ ಜನ ಒಂದಾದರೆ ಈ ದೇಶದ ಅಧಿಕಾರ ಹಿಡಿತವ್ರ. ಒಂದು ದಲಿತರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎರಡನೇದು ನಮ್ಮ ಏನಪ್ಪ ಅಂದ್ರೆ ಗಿರಿಜನರು, ಅದರ ಆದಿವಾಸಿಗಳು. ಮೂರನೇದ್ದು ಅದರ ಜೊತೆಗೆ ಈ ಒಂದು ನಮ್ಮ ಏನಪ್ಪ ಅಂದ್ರೆ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದವರು, ಜೊತೆಗೆ ಈ ನಮ್ಮ ಮೈನಾರಿಟೀಸ್ ಎಲ್ಲ ಬಂದರು. ಮುಸ್ಲಿಂ ಬಂದರು, ಕ್ರಿಶ್ಚಿಯನ್ಸ್ ಬಂದರು, ಮತ್ತು ಜೈನ್ಸ್ ಬಂದರು, ಎಲ್ಲರೂ ಬಂದರು. ಇವರೆಲ್ಲರೂ ಒಂದಾದ್ರೆ ನಮ್ಮ ಅಧಿಕಾರ ಸಿಗಲಿಕ್ಕಿಲ್ಲ. 2024 ನೋಡಿದ್ದೀವಿ ಅನ್ನೋಂಥದ್ದು ಇವತ್ತು ಮನವರಿಕೆ ಆಗಿ ಇವತ್ತು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋಂಥ ಮಾತನ್ನು ಮೇಲೆ ಅವರಲ್ಲಿ ಯಾರಾದರೂ ಒಬ್ರು ಹೇಳ್ತಾನೆ ಇದ್ದರು. ಆದರೆ ಇವತ್ತು ಅದು ಹೇಳೋದು ಕಡಿಮೆ ಮಾಡಿದ್ದಾರೆ. ಆದರೆ ಅದು ಅಜೆಂಡ ಹೋಗಿದಂತ ಥರ ಅರ್ಥಲ್ಲ. ಸದಾ ಪ್ರಯತ್ನ ಮಾಡ್ತಾ ಬಂದಿದ್ದು ಇಲ್ಲಿವರೆಗೆ. ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಇತ್ತೀಚೆಗೆ ನಮ್ಮ ಮೋಹನ್ ಭಾಗವತರು ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದರ ಬದಲಾವಣೆಗಳು ಇದು ಯಾವ ರೂಪದಲ್ಲಿ ಬೆಳೀತು ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಅದು ವಿಜಯದಶಮಿ ದಿವಸ ಮಾತಾಡೆ. ಇಲ್ಲಿವರೆಗೆ ಆದಂತಹ ಈ 11 ವರ್ಷ ಆಡಳಿತ ನಿಜವಾಗಿ ಅದು RSS ಆಡಳಿತನ ಹೆಸರಿಗೆ ಮಾತ್ರ ನಮ್ಮ ಮೋದಿಯವರ ಹೆಸರಿರ್ಬೋದು. ಬಟ್ RSS ಆಡಳಿತ ಈ 11 ವರ್ಷಗಳಲ್ಲಿ ಏನು ಮಾಡಿತು, ಈ ದೇಶಕ್ಕೆ ಏನು ಪರಿವರ್ತನೆ ಆಯಿತು ಅನ್ನೋದನ್ನು ಇವತ್ತು RSS ಉತ್ತರ ಕೊಡಬೇಕಾಗ್ಯದ. ಜೊತೆಗೆ ನಮ್ಮ BJP ಉತ್ತರ ಕೊಡಬೇಕಾಗ್ಯದ. ಈ ಮಾತನ್ನು ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದ್ರೆ ಈ RSSಗೆ 100 ವರ್ಷ ಆದ ಸಂದರ್ಭದಲ್ಲೇ ನಾವು ನಿಜವಾಗಿಯೂ ಹಿಂದುತ್ವದ ನೆಲೆಯಲ್ಲಿ ದೇಶ ಕಟ್ಟಿದೀವೋ ಇಲ್ಲವೋ ಸೆಕೆಂಡ್ರ. ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ಈ ದೇಶದಲ್ಲಿ ಬಡತನ ಹೋಗ್ಲಿಕ್ಕೆ ನಾವು ಏನಾದರೂ 11 ವರ್ಷ ಏನು ಪ್ರಯತ್ನ ಮಾಡಿದರು ನಮ್ಮ RSS ಆಗಿರೋದು ನಮ್ಮ ಮೋದಿಯವರು. RSSದ ಒಬ್ಬ ನಮ್ಮ ಪ್ರಸಾರಕರು ಸಹಿತ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರು ಸಹಿತ ಇವತ್ತು ಅನೇಕ ರೀತಿ ಚರ್ಚೆಗೊಳಗಾಗ್ತಾ ಇದ್ದಾವೆ. ಹೀಗಾಗಿ RSS ಮಾತ್ರ ಒಂದು 100 ವರ್ಷಗಳನ್ನು ಕಳೆದಿನ ಸುಳ್ಳಲ್ಲ. ಅದೇ ಕಾಲಕ್ಕೆ ಏನು ಕೊಟ್ಟು ಅಂತಂದ್ರೆ ಒಂದು ಮಾತನ್ನು ಹೇಳಬೇಕಾಗಿದೆ. ಮೂಲತಃ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ಕೊಂಡು ಗಾಂಧೀಜಿಯವರ ಹತ್ಯೆ ವಿಷಯ ನಮ್ದಲ್ಲ ಅಂತ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಉಳ್ಕೊಂಡು ಬಂತು. ಪಟೇಲರು ಸ್ವತಃ ಇದನ್ನು ನಿಷೇಧ ಮಾಡಿದ್ರು RSSನ್ನು. ಇಲ್ಲ ನಾವು ಸಾಂಸ್ಕೃತಿಕವಾದ ಸಂಘಟನೆ ಇದ್ದೀವಿ, ನಾವು ರಾಜಕೀಯದಲ್ಲಿ ಬರೋದಿಲ್ಲ ಅನ್ನೋಂಥ ಭರವಸೆಯನ್ನು ಕೊಟ್ಟ ಆ ಒಂದು ಬ್ಯಾನನ್ನು ತೆಗೆದ ನಂತರದಲ್ಲಿ ನಿಧಾನಕ್ಕೆ ತನ್ನ ರಾಜಕೀಯ ಹಿಡನ್ ಅಜೆಂಡಾವನ್ನು ಮಾಡಿಸ್ಕೊಂಬಂದು ಇವತ್ತು RSSದ ಮುಖವಾಡ ಅಥವಾ RSSದ ಬಂಟ ಯಾರಂದ್ರೆ BJP ಅನ್ನೋದು ಸಿದ್ಧ ಮಾಡಿ ಇವತ್ತು ಮೋದಿಯವರು ಏನಿದ್ರು ಸಹಿತ ಇದೇ RSSಗಾಗಿ ಇವತ್ತು ದುಡಿಯುವಂಥ ವ್ಯಕ್ತಿ ಆಗಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದ್ದಾವೆ. ಆದರೆ ಆ ಬದಲಾವಣೆಗಳು ಮನದಾಳದಿಂದ ಆಗಬೇಕಾಗ್ಯದ. ಸುಮ್ಮನೆ ಒತ್ತಡದಿಂದ ಆಗೋದ್ರಿಂದಾಗಿ ಮತ್ತಷ್ಟೇನೋ ಅಲ್ಲಿ ಅಡ್ಡ ಬರುವಂಥವು ನಡೀತಿರ್ತಾವೆ. ಏನೋ ಆಗಲಿ RSSಗೆ 100 ವರ್ಷ ಆಗ್ಯದ. ಈ ಸಂದರ್ಭದಲ್ಲೇ RSS ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಇದ್ದಾಗಿ ಮಾತಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅದು ಅವ್ರ ದೃಷ್ಟಿಕೋನ. ಇವತ್ತು ನಾವು ಮಾತಾಡಿಸೋದು ನಮ್ಮ ದೃಷ್ಟಿಕೋನ. ಆದರೆ ಕಳೆದ 11 ವರ್ಷಗಳ BJP ಆಡಳಿತ ಆಗಿರ್ಬೋದು ಮತ್ತು ನಿರಂತರವಾಗಿ ಸಿದ್ಧಾಂತ ಪಾಲನೆ ಮಾಡ್ಕೊಂಡು ಬಂದದ RSS ಹಿಂದುತ್ವ ನೆಲೆಗಟ್ಟಿನಲ್ಲ ಅದಾಗಿರ್ಬೋದು. ಇವತ್ತು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬೇಕಾಗಿತ್ತು ಅದಾಗಿಲ್ಲ ಅಂತ ಹೇಳ್ಬೇಕಾಗ್ಯದ. ಹೋಗಲಿಲ್ಲ ಮೈನಾರಿಟಿಗೆ ಬಿಡ್ರಿ, SC ಬಿಡ್ರಿ, ಸ್ವತಃ ಹಿಂದೂಗಳಿಗೆ ಬಟ್ಟಂಗೆ ಅಥವಾ ಕಟ್ಟಂಗೆ ಅಂತ ಹೇಳುವಂಥ ನಮ್ಮ ಈ ನಾಯಕರು ಎಷ್ಟು ಜನಕ್ಕೆ ಅಂದರೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ನಮ್ಮ RSS ಪ್ರಚಾರಕರು ಈ ದೇಶದ ಪ್ರಧಾನಿಗಳು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೆ ಅದು ಆಗ್ಯದನ ಆ ದಿಶೆಯಲ್ಲೇ ಬಡತನ ಹೋಗೋ ದಿಶೆಯಲ್ಲೇ ನಿರುದ್ಯೋಗ ಹೋಗೋ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ರೆ ಇನ್ನಷ್ಟು RSS ಎತ್ತರಕ್ಕೆ ಬೆಳೆಸಿದ್ದು ಅನ್ನೋದು ಅಷ್ಟ ಸತ್ಯ. ಆದರೆ ಮಾಡೋರು ಯಾರು ಅನ್ನುವಂಥದ್ದು. ಯಾಕಂದರೆ ಮೋದಿಯವರು ಇಲ್ಲಿವರೆಗೆ ಮಾಡಿದ್ದೆಲ್ಲ ನಿಮ್ಮ ಕಣ್ಣುಂದದ ಅದು ಅವರಿಂದ ಸಾಧ್ಯನಾ?
ಎಲ್ಲರೂ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯನಾ, ಬಡತನ ಹೋಗ್ಲಾಡ್ಸಲಿಕ್ಕೆ ಸಾಧ್ಯನಾ, ಅದು ಇನ್ನು ಸ್ವತಃ ಅವರು ವಿಚಾರ ಮಾಡುವಂಥದ್ದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮೋದಿಯವ್ರನ್ನ ಬದಲಾಯಿಸ್ತಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲೇ ನಿತಿನ್ ಗಡ್ಕರಿ ಅವರನ್ನು ಈ ಮುಂದಿನ ಪ್ರಧಾನಿಯಾಗಿ ಮಾಡಬೇಕು ಅನ್ನೋದು RSSದ ಹಿಡನ್ ಅಜೆಂಡಾ ಇವತ್ತಿನ. ಯಾಕಂದ್ರೆ ಪ್ರಗತಿ ಮಾಡ್ತಾರೆ, ಬುದ್ಧಿವಂತರಿದ್ದಾರೆ, ಆಗ್ತದೆ, ಮತ್ತು ಕಟ್ಟರ್ RSS ಅನ್ನುವಂಥ ವಿಚಾರಧಾರೆ ಮನುಷ್ಯ ಇದ್ದಾರೆ. ಅದಕ್ಕೆ ಓಪನ್ ಮಾರ್ಕೆಟು ಆಗಿರಬೇಕು, ಖಾಸಗೀಕರಣೂ ಆಗಿರಬೇಕು, ಎಲ್ಲರಿಗೂ ಉದ್ಯೋಗ ಸಿಕ್ಕಿರಬೇಕು. ಅಂಥ ಬುದ್ಧಿವಂತರು ಯಾರಿದ್ರೆ ನಿತಿನ್ ಗಡ್ಕರಿ ಅವರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲೇ RSS ಮತ್ತು ಪ್ಲಸ್ ಮೋದಿಯವರಿಗೆ ಆ ಒಂದು ಅಧಿಕಾರದ ಟಸಲ್ ಅದ ಅನ್ನೋದು ಅಷ್ಟು ಸತ್ಯ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಆದ್ರೆ RSS ಮಾತ್ರ ಈ ನಡುವೆ 100 ವರ್ಷಂತೆ ಆಗ್ಯದ. ಇನ್ನಾದರೂ ಮುಂದಿನ ದಿನದಲ್ಲೇ ಯಾವ ರೀತಿಯಾಗಿ ತನ್ನದೇ ಆದಂಥ ವಿಚಾರಗಳನ್ನು ಮಂಡಿಸ್ಬೋದು ಇದು ಅಂತ ಹೇಳ್ತಾ, ಏನಾದರೂ ಆಗಲಿ RSS ಮಾತ್ರ ನಿಧಾನಕ್ಕೆ ಅಧಿಕಾರಕ್ಕಾಗಿ ಆಗಲಿ ಯಾವುದೋ ಕಾರಣಕ್ಕಾಗಲಿ ಬದಲಾವಣೆ ಆಗ್ತದೆ. ಎಲ್ಲರೂ ತನ್ನ ತೆಕ್ಕಿಲ್ ತೆಗೆದುಕೊಳ್ಳಿಕ್ಕಂತಿದ್ದು ಒಂದು ಸಮಾಧಾನಕರ ವಿಷಯ. ಆದರೆ ಇದು ಪ್ರಾಮಾಣಿಕವಾಗಿ ಆದಷ್ಟು ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡಿ. S60 ನ್ಯೂಸ್ ಅರ್ಥಾತ್ ಚಿತ್ರವಿದು ಸತ್ಯ ಕೈಗೊಂಡು ವಂದನೆಗಳು.